ಎಸ್ ವೀಕ್ಷಕರೇ, ಭಾರಿ ಕುತೂಹಲ ಮೂಡಿಸಿರ್ತಕ್ಕಂಥ ಈ ಒಂದು ವಿಧಾನ ಪರಿಷತ್ ಚುನಾವಣೆಗೆ ಅಂತಿಮ ಗಳಿಗೆಗಳು ಎದುರಾಗ್ತಾ ಇವೆ. ನಾಳೆ ಅಂದರೆ ಜೂನ್ 18ಕ್ಕೆ ಈ ಒಂದು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಆ ಸ್ಥಾನಗಳನ್ನು ತಮ್ಮವನ್ನಾಗಿ ಮಾಡಿಕೊಳ್ಳಲಿಕ್ಕೆ ಮೂರೂ ಪಕ್ಷಗಳು ಆ ಶತಾಯಗತಾಯ ಹೋರಾಟವನ್ನು ಮಾಡ್ತಾ ಇವೆ. ನೋಡಿ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಬ್ಬ ವಿಧಾನ ಪರಿಷತ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ 28 MLAಗಳು ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಯಾರು ಮತದಾನದ ಮೂಲಕ ಆಯ್ಕೆಯಾಗಿರ್ತಾರೆ, ಆ MLAಗಳ ವೋಟ್ಗಳು ಬೇಕಾಗಿರುತ್ತೆ. ಹಾಗಾಗಿ ಈ ಹೊತ್ತಿಗೆ 4 ಸ್ಥಾನಗಳನ್ನು ನಿರಾಯಾಸವಾಗಿ ಅನಾಯಾಸವಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಯಾಕಂದರೆ ಕಾಂಗ್ರೆಸ್ಗೆ ಇರತಕ್ಕಂಥ ಶಾಸಕರ ಸಂಖ್ಯೆ 135. ಅವರು 5ನೇ ಅಭ್ಯರ್ಥಿಯನ್ನು ಕೂಡ ಹಾಕಿದ್ದಾರೆ. 28 × 5 ಅಂತಂದರೆ 140 ಶಾಸಕರು ಬೇಕಾಗುತ್ತೆ. ಹಾಗಾದರೆ ಕಾಂಗ್ರೆಸ್ ಎಲ್ಲಿಂದ 135 ಇರತಕ್ಕಂಥದ್ದು 140 ಶಾಸಕರನ್ನ ಎಲ್ಲಿಂದ ತರುತ್ತೆ? 4 ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವಂಥ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನು ಹೇಗೆ ಗೆಲ್ಲಿಸಿಕೊಳ್ಳುತ್ತೆ? ಯಾಕಂದರೆ ಇನ್ನೂ 140 MLAಗಳು ಬೇಕಾಗ್ತಾರೆ. ಇನ್ನೂ 5 MLAಗಳು ಯಾರನ್ನು ಅವರು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರೆ, ಸೆಳೆದುಕೊಳ್ತಾರೆ, ಆಸೆ ಆಮಿಷಗಳನ್ನು ಕೊಡ್ತಾರೆ ಅನ್ನುವಂಥ ದೊಡ್ಡ ಕುತೂಹಲ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನು ಕೂಡ ವಿಧಾನ ಪರಿಷತ್ ಚುನಾವಣೆಗೆ ಈಗಾಗಲೇ ಇಳಿಸಿಬಿಟ್ಟಿದೆ. ಅದರಲ್ಲೂ ಕೂಡ DK ಶಿವಕುಮಾರ್ ಅವರ ಪರಮಾಪ್ತ ಆತ್ಮೀಯರಾಗಿರ್ತಕ್ಕಂಥವರನ್ನೇ ಈಗ ಇಳಿಸಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರಿಗೆ ಒಂದು ರೀತಿಯ ಇದು ದೊಡ್ಡ ಚಾಲೆಂಜ್ ಕೂಡ ಆಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಆದ ಮೇಲೆ ಮೊದಲ ಚುನಾವಣೆ ಎದುರಾಗಿರ್ತಕ್ಕಂಥದ್ದು. ಈ ಚುನಾವಣೆಯಲ್ಲಿ ಗೆದ್ದು ತನ್ನ ಒಂದು ಶಕ್ತಿಯನ್ನು DK ಶಿವಕುಮಾರ್ ಸಾಬೀತುಪಡಿಸಬೇಕಾಗಿದೆ. ಇದ್ರ ಜೊತೆಗೆ HD ಕುಮಾರಸ್ವಾಮಿ ಅವರು ಕೂಡ ತಮ್ಮ JDS ಪಕ್ಷದ ಅಭ್ಯರ್ಥಿಯನ್ನು ಹಾಕಿಬಿಟ್ಟಿದ್ದಾರೆ. ಒಂದೇ ಒಂದು ಸೀಟಿಗೆ ಹಾಕಿರ್ತಕ್ಕಂಥದ್ದು. ಯಾಕಂದರೆ JDS ಇರ್ತಕ್ಕಂಥದ್ದು ಕೇವಲ 18 ಸೀಟುಗಳು ಅಲ್ವಾ, MLAಗಳು 18 MLAಗಳಿಂದ ಸಾಧ್ಯ ಇಲ್ಲ. 28 ಜನ ವೋಟ್ಗಳು ಬೇಕೇ ಬೇಕು. ಹಾಗಾದರೆ ಇನ್ನೂ 10 ಸೀಟ್ಗಳನ್ನು ಅಥವಾ MLAಗಳನ್ನು ವೋಟ್ಗಳನ್ನು ಎಲ್ಲಿಂದ ತರ್ತಾರೆ ಕುಮಾರಸ್ವಾಮಿ ಅವರಿಗೆ? ಈ ಥರದ ರಾಜಕಾರಣ ಏನು ಹೊಸದಲ್ಲ. ಬೇರೆ MLAಗಳನ್ನು ಸೆಳೆಯುವಂಥದ್ದು. ಯಾಕಂದರೆ 2006ರಿಂದಲೂ ಕೂಡ ಇದೇ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ಮೊದಲ ಬಾರಿಯ ಆಪರೇಷನ್ ಕಮಲ ಮಾಡಿಬಿಟ್ಟು 2007ರಲ್ಲಿ ಅವರು ಮುಖ್ಯಮಂತ್ರಿ ಆಗಿಬಿಟ್ರು ಅಲ್ಲ. ಅದಾದ ನಂತರ 2019ರಲ್ಲೂ ಕೂಡ ಇದೇ ರೀತಿಯ 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು BJPಯ ಅಥವಾ ಕಾಂಗ್ರೆಸ್ಸಿನ ಒಂದು 10 ವೋಟರ್ಸ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಟ್ರೈ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವೋಟರ್ಸ್ಗಳು ಅಥವಾ MLAಗಳು JDS ಪರ ಹೋಗಬಾರ್ದು ಅಥವಾ JDS ವೋಟರ್ಗಳು ಕಾಂಗ್ರೆಸ್ ಪರ ಹೋಗಬಾರ್ದು, ಕಾಂಗ್ರೆಸ್ ಅಭ್ಯರ್ಥಿಯ ಪರ ಹೋಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಎರಡೂ ಪಕ್ಷದವರು ಕಾಂಗ್ರೆಸ್ ಮತ್ತು JDSನವರು ವಿಪ್ಪನ್ನು ಜಾರಿ ಮಾಡಿದ್ದಾರೆ ತಮ್ಮ ಪಕ್ಷದ ಶಾಸಕರಿಗೆ. BJP ಕೂಡ ವಿಪ್ಪನ್ನು ಜಾರಿ ಮಾಡಿದೆ. ಯಾವುದೇ ಒಂದು ಎಲೆಕ್ಷನ್ ಬಂದಾಗ ಜಾರಿ ಮಾಡುವಂಥದ್ದು ಸಹಜ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ DK ಶಿವಕುಮಾರ್ ಒಂದು ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಏನು ಗೊತ್ತಾ, ಸ್ವತಃ HD ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಶಾಸಕರನ್ನು ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ, ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ಮೊಳಕಾಲ್ಮೂರು ಶಾಸಕ NY ಗೋಪಾಲಕೃಷ್ಣ ಮತ್ತು ಲತಾ ಮಲ್ಲಿಕಾರ್ಜುನ್ ಅವರಿಗೆ ಫೋನ್ ಮಾಡಿ ಅವರು ನಮಗೆ ವೋಟ್ ಹಾಕಿ ಅನ್ನುವಂಥ ಒಂದು ಆಸೆ ಆಮಿಷವನ್ನು ಒಡ್ಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿಬಿಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರತಕ್ಕಂಥ HD ಕುಮಾರಸ್ವಾಮಿ, ಇಲ್ಲಿಲ್ಲ, ನಮ್ಮದು ಚಿಕ್ಕ ಪಕ್ಷ, ನಾನು ಯಾಕೆ ಯಾವ ಶಾಸಕರನ್ನು ಸೆಳೆದುಕೊಳ್ಳೋದಕ್ಕೆ ಹೋಗಲಿ, ನಾನು ಕೇವಲ ಆತ್ಮಸಾಕ್ಷಿಯ ಮತಗಳನ್ನಷ್ಟೇ ಕೇಳಿದ್ದೇನೆ. ಕಾಂಗ್ರೆಸ್ ಬಳಿ ಮನಿ ಪವರ್ ಇದೆ, ಮಸಲ್ ಪವರ್ ಇದೆ, ಅಧಿಕಾರ ಇದೆ. ಹಾಗಾಗಿ ಅವ್ರು ಏನು ಬೇಕಿದ್ರು ಮಾಡ್ಬೋದು, ನಮ್ಮಲ್ಲಿ ಅದಿಲ್ಲ ಅನ್ನುವಂಥ ಒಂದು ಮಾತನ್ನು ರಿಯಾಕ್ಟನ್ನು ಮಾಡಿದ್ದಾರೆ. ಇದೆಲ್ಲದರ ಹೊರತಾಗಿ ಕಾಂಗ್ರೆಸ್ನವರು ಬಿಡದಿ ಬಳಿ ಇರತಕ್ಕಂಥ ವಂಡರ್ಲಾ ರೆಸಾರ್ಟ್ನಲ್ಲಿ ಈಗ ತಂಗಿದ್ರೆ, ಇವತ್ತು ಸ್ಟೇ ಮಾಡಿದರೆ, JDSನವರು ದೇವನಹಳ್ಳಿ ಬಳಿಯ ತಮ್ಮ 18 ಶಾಸಕರನ್ನ ಕರ್ಕೊಂಡು ಹೋಗಿ ದೇವನಹಳ್ಳಿ ಬಳಿಯ ರೆಸಾರ್ಟಲ್ಲಿ ಇವತ್ತು ಸ್ಟೇ ಮಾಡಿರ್ತಕ್ಕಂಥದ್ದು. ಇವರೆಲ್ಲರ ನಡುವೆ ನಾಳೆ ಬೆಳಿಗ್ಗೆ ಮತದಾನ ಇದೆ. ಯಾರು ಯಾವ ಪಕ್ಷಕ್ಕೆ ಅಡ್ಡ ಮತದಾನ ಮಾಡ್ತಾರೆ, ನಿಜವಾಗ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲ್ವಾ ಅಥವಾ JDS ಅಭ್ಯರ್ಥಿ ಗೆಲ್ತಾರಾ ಅನ್ನುವಂಥದ್ದು ಬಹಳ ದೊಡ್ಡ ಕುತೂಹಲ ಮೂಡಿಸಿದೆ. ನೋಡಿ, ಈಗಾಗಲೇ ಕಾಂಗ್ರೆಸ್ನಲ್ಲಿ 135 ಶಾಸಕರಿರ್ತಕ್ಕಂಥದ್ದು, BJPಯಲ್ಲಿ 62 ಜನ ಶಾಸಕರಿದ್ದಾರೆ, JDSನಿಂದ 18, ಪಕ್ಷೇತರರು 2 ಇದ್ದಾರೆ ಮತ್ತು ಸರ್ವೋದಯ ಪಕ್ಷದಿಂದ 1 ಇದ್ದಾರೆ. ಪಕ್ಷೇತರರು ಮತ್ತು ಸರ್ವೋದಯ ಪಕ್ಷದ 3 ಜನ ಈಗ ಕಾಂಗ್ರೆಸ್ಗೆ ಅಂದರೆ ಆಡಳಿತಾರೂಢ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ಗೆ 5 ಹೆಚ್ಚುವರಿ ಮತಗಳು ಬೇಕು. ಈ 3 ಜನ ಸಪೋರ್ಟ್ ಮಾಡಿದ್ದಾರೆ. ಇದರಲ್ಲಿ BJPಯಿಂದ ಉಚ್ಚಾಟಿತರಾಗಿರ್ತಕ್ಕಂಥವರು 3 ಜನ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್, ಇವರಿಬ್ಬರು ಈ ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಯಶವಂತಪುರದ ಶಾಸಕ ಮತ್ತು ಶಿವರಾಮ್ ಹೆಬ್ಬಾರ್
ಇವರಿಬ್ಬರು ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಇಬ್ಬರು ಪಕ್ಷೇತರರು, ಒಬ್ಬ ಸರ್ವೋದಯ ಪಕ್ಷದ ಶಾಸಕರು ಮತ್ತು ಇಬ್ಬರು ಬಿಜೆಪಿ ಉಚ್ಚಾಟಿತರು, ಈ 5 ಸೇರಿಬಿಟ್ರೆ 135ಕ್ಕೆ 5 ಸೇರಿ 140 5ನೇ ಸೀಟ್ ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅನ್ನುವಂಥದ್ದು. ಆದರೆ JDS ಹೇಗೆ ತನ್ನ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳುತ್ತೆ? 10 ಶಾಸಕರು ಬೇಕು ಅಲ್ವಾ? ಅಲ್ಲಿ 4 ಬಿಜೆಪಿಯ ಒಂದು ಹೆಚ್ಚುವರಿ ವೋಟ್ಗಳಿರ್ತಕ್ಕಂಥದ್ದು, ಇನ್ನು 6 ಜನ ಅವರಿಗೆ ಸಪೋರ್ಟ್ ಮಾಡಬೇಕಾಗಿದೆ. ಹಾಗಾಗಿ ಈಗ ಇಬ್ಬರೂ ಕೂಡ ಕಾಂಗ್ರೆಸ್, ಬಿಜೆಪಿ, JDS 3 ನಾಯಕರು ಕೂಡ ರೆಸಾರ್ಟ್ ರಾಜಕಾರಣಕ್ಕೆ ಈಡಾಗಿರ್ತಕ್ಕಂಥದ್ದು, ವಿಪ್ಪನ್ನು ಜಾರಿ ಮಾಡಿರ್ತಕ್ಕಂಥದ್ದು, ತಮ್ಮ ಶಾಸಕರನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗ ದೊಡ್ಡ ಮಟ್ಟದ ಹೋರಾಟ ಇಲ್ಲಿರ್ತಕ್ಕಂಥದ್ದು CM ಆಗಿರ್ತಕ್ಕಂಥ DK ಶಿವಕುಮಾರ್ ಮತ್ತು ಮಾಜಿ CM ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ನಡುವೆ. ಈ ಒಬ್ಬರು ಮಾಜಿ, ಒಬ್ಬರು ಹಾಲಿ, ಇಬ್ಬರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಒಕ್ಕಲಿಗರ ಕೋಟೆಯ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಈಗಾಗಲೇ DK ಶಿವಕುಮಾರ್ ಮುಂದಾಗಿರ್ತಕ್ಕಂಥದ್ದು. 2028ರಲ್ಲೂ ಕೂಡ ನಾನೇ CM ಅಂತ ಹೇಳ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಥ್ರೆಟ್ ಕೊಡೋದಕ್ಕೆ HD ಕುಮಾರಸ್ವಾಮಿ ತಮ್ಮದೇ ಆಗಿರ್ತಕ್ಕಂಥ ರಾಜಕಾರಣಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಈ ಒಕ್ಕಲಿಗರ ಕೋಟೆಯಲ್ಲಿ ಅಥವಾ ಈ ಯುದ್ಧದಲ್ಲಿ ಗೆಲ್ಲೋರು ಯಾರು ಅನ್ನುವಂಥದ್ದು ನಾಳೆ ಸಂಜೆ ಎಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ? HD ಕುಮಾರಸ್ವಾಮಿ ಅವರಿಗೆ ಗೆಲುವಾಗುತ್ತಾ ಅಥವಾ ಅಧಿಕಾರ, ಮನಿ ಪವರ್, ಮಜಲ್ ಪವರ್ ಎಲ್ಲವೂ ಇರತಕ್ಕಂಥ DK ಶಿವಕುಮಾರ್ ಅವರಿಗೆ ಒಂದು ಗೆಲುವಾಗುತ್ತಾ 5ನೇ ಅಭ್ಯರ್ಥಿಗೆ ಅನ್ನುವಂಥದ್ದು ನಾಳೆ ಇಷ್ಟೊತ್ತಿಗೆ ಅಥವಾ 1-2 ದಿನಗಳಲ್ಲಿ ಖಂಡಿತ ಗೊತ್ತಾಗುತ್ತೆ. ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಇದೇ ತರಹದ ಪೊಲಿಟಿಕಲ್ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಫೋಕಸ್ TV.